ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೇ ಇದ್ರೂ ಕೂಡ ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಬಾಗಲಕೋಟೆಯ ಜನ ಸದ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರ ಮಳೆಯಾದಂತ ಪರಿಣಾಮ ಬಾಗಲಕೋಟೆಯಲ್ಲಿ ಹರಿಯುವಂತ ನದಿಗಳು ಈಗ ಜೀವಕಳೆಯನ್ನು ಪಡ್ಕೊಂಡಿದೆ. ಘಟಪ್ರಭಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಖಾಲಿಯಾಗಿದ್ದಂಥ ಘಟ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದನ್ನು ಕಂಡು ರೈತರು ಸಂತಸ ಪಡ್ತಾ ಇದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಇಡೀ ರಾಜ್ಯದಲ್ಲಿ ಮಳೆ ಆಗದೇ ಇರೋದರಿಂದ ಬರದ ಛಾಯೆ ಮೂಡಿದೆ. ಜನ ಇವತ್ತು ಉದ್ಯೋಗ ಹುಡ್ಕೊಂಡು ಗುಳೆ ಹೋಗ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಹೀಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಸರ್ಕಾರ ಬರ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಬೆಳೆ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯೊಳಗೆ ರೈತರು ಕಂತು ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಮುಂಗಾರು ಹಂಗಾಮಿನ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆಯನ್ನು ಸರ್ಕಾರವೇ ಮಾಡಿಸಿ ಸಂಪೂರ್ಣ ಬೆಳೆ ವಿಮೆ ಬರೋ ಹಾಗೆ ನೋಡಿಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದೇ ಇದ್ರೂ ಕೂಡ ಮಹಾರಾಷ್ಟ್ರ ಭಾಗದಲ್ಲಿ ಮಳೆಯಾಗಿರೋದ್ರಿಂದ ಬಾಗಲಕೋಟೆಯ ಜನ ಸದ್ಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಬೆಳಗಾವಿ ಮಹಾರಾಷ್ಟ್ರ ಭಾಗದಲ್ಲಿ ನಿರಂತರ ಮಳೆಯಾದಂಥ ಪರಿಣಾಮ ಬಾಗಲಕೋಟೆಯಲ್ಲಿ ಹರಿಯುವಂಥ ನದಿಗಳು ಈಗ ಜೀವಕಳೆಯನ್ನು ಪಡ್ಕೊಂಡಿದೆ. ಘಟಪ್ರಭಾ ನದಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಖಾಲಿಯಾಗಿದ್ದಂಥ ಘಟ ಪ್ರಮಾಣದಲ್ಲಿ ನೀರಿನ ಪ್ರಮಾಣ ಹೆಚ್ಚಳ ಆಗಿರೋದನ್ನು ಕಂಡು ರೈತರು ಸಂತಸ ಪಡ್ತಾ ಇದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಇಡೀ ರಾಜ್ಯದಲ್ಲಿ ಮಳೆ ಆಗದೇ ಇರೋದರಿಂದ ಬರದ ಛಾಯೆ ಮೂಡಿದೆ. ಜನ ಇವತ್ತು ಉದ್ಯೋಗ ಹುಡ್ಕೊಂಡು ಗುಳೆ ಹೋಗ್ತಕ್ಕಂಥ ಕೆಲಸ ಪ್ರಾರಂಭ ಆಗಿದೆ. ಹೀಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಸರ್ಕಾರ ಬರ ಘೋಷಣೆ ಮಾಡಬೇಕು ಮತ್ತು ರೈತರಿಗೆ ಬೆಳೆ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದ ಫಸಲ್ ಬಿಮಾ ಯೋಜನೆಯೊಳಗೆ ರೈತರು ಕಂತು ಕಟ್ಟುವಂಥ ಪರಿಸ್ಥಿತಿ ಇಲ್ಲ. ಮುಂಗಾರು ಹಂಗಾಮಿನ ಎಲ್ಲ ರೈತರಿಗೂ ಕೂಡ ಬೆಳೆ ವಿಮೆಯನ್ನು ಸರ್ಕಾರವೇ ಮಾಡಿಸಿ ಸಂಪೂರ್ಣ ಬೆಳೆ ವಿಮೆ ಬರೋ ಹಾಗೆ ನೋಡಿಕೊಳ್ಬೇಕು ಅಂತ ಒತ್ತಾಯ ಮಾಡ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.